ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ. ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ರೆಕಾರ್ಡ್ಸ್ ತೆಗೆಸ್ಲಿಕ್ಕೆ ಹೇಳಿದರೆ ನೋಡ್ತೀನಿ. ಅದಾಗ ಅವ್ರಿಗೆ ಏನು ಬೇಕಾದರೂ ಮಾಡ್ತಾರೆ. ಅಧಿಕಾರ ಇದೆಯಲ್ಲ, ಅಧಿಕಾರದ ಮದ ಇದೆಯಲ್ಲ, ಯಾವುದಕ್ಕೆ ಏನು ಬೇಕಾದರೂ ಮಾಡ್ತಕ್ಕಂಥ ನಿಸ್ಸಿಮರಿದ್ದಾರೆ, ಮಾಡಿದ್ದಾರೆ ನೋಡೋಣ. ದೆಹಲಿಯ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆಯೂರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ AAP ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು. ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ BJPಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥದ್ರ ಮುಖಾಂತರ ದೇಶದ ಒಂದು ಅಭಿವೃದ್ಧಿ, ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ. ಓಕೆ ಬ್ರದರ್, ಬೇರೆ ಇನ್ನೇನಿದೆ ಬ್ರದರ್? ಇಲ್ಲ, ನೋಡಂತಂದಿದ್ರೆ ಹೇಳಿದರೆ ಡಾಕ್ಯುಮೆಂಟ್ ತೆಗಿಸ್ಲಿಕ್ಕೆ ಹೇಳಿದ್ದೀನಿ. ಅದು ಜನತಾದಳ ಇವು ಜಾತ್ಯತೀತ ಜನತಾದಳ ಯುನೈಟೆಡ್ ಎರಡೂ ಪಕ್ಷಗಳ ಒಟ್ಟಿಗೆ ಇದ್ದಂಥ ಜಾಗ. ಅದರ ಬಗ್ಗೆ ನಿನ್ನೆ ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ. ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ರೆಕಾರ್ಡ್ಸ್ ತೆಗೆಸ್ಲಿಕ್ಕೆ ಹೇಳಿದರೆ ನೋಡ್ತೀನಿ. ಅದಾಗ ಅವ್ರಿಗೆ ಏನು ಬೇಕಾದರೂ ಮಾಡ್ತಾರೆ. ಅಧಿಕಾರ ಇದೆಯಲ್ಲ, ಅಧಿಕಾರದ ಮದ ಇದೆಯಲ್ಲ, ಯಾವುದಕ್ಕೆ ಏನು ಬೇಕಾದರೂ ಮಾಡ್ತಕ್ಕಂಥ ನಿಸ್ಸಿಮರಿದ್ದಾರೆ, ಮಾಡಿದ್ದಾರೆ ನೋಡೋಣ.